ಮತ್ತೆ ಸಂದರ್ಭ ಖುಷಿ ಆಯ್ತು ನನಗೆ ಫಸ್ಟ್ ಟೈಮ್ ರಿಲೀಸ್ ಆದಾಗ ನೋಡಕ್ ಆಗಿರ್ಲಿಲ್ಲ. ಇವತ್ತು ಅದಕ್ಕೇನೆ ಫಸ್ಟ್ ಶೋ ಮಿಸ್ ಮಾಡಲೇಬಾರ್ದು ಅನ್ಕೊಂಡು ಬಂದಿದ್ದೀನಿ. ತುಂಬಾ ಎಕ್ಸೈಟೆಡ್ ಆಗಿದೆ ನಾನು. ಮತ್ತೆ ಅಪ್ಪು ಸರ್ ಮತ್ತೆ ರಮ್ಯಾ ಮ್ಯಾಮ್ನ ಸ್ಕ್ರೀನ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಥಿಯೇಟರ್ ಬಂದು ನೋಡಿಲ್ಲ, ಅದಕ್ಕೆ ರಿಲೀಸ್ ಅನೌನ್ಸ್ ಮಾಡಿದಾಗ ಎಕ್ಸೈಟೆಡ್ ಆಗಿದೆ. ನೈಟ್ ನಾನು ಕರೆಕ್ಟ್ ಆಗಿ ನಿದ್ದೆ ಮಾಡಿರಲಿಲ್ಲ. ಯಾವಾಗ ಸಿನಿಮಾ ನೋಡ್ತೀನಿ ಸಿನಿಮಾ ನೋಡ್ತೀನಿ ಅಷ್ಟು ಎಕ್ಸೈಟ್ ಆಗಿದೆ. ದೃಶ್ಯ ಲಾಸ್ಟ್ ಅಲ್ಲಿ ಅವರಿಬ್ರು ಒಂದಾಗ್ತಾರಲ್ಲ, ಅದು ನಂಗೆ ತುಂಬಾ ಇಷ್ಟ. ಮತ್ತೆ ಸಾಂಗ್ಸ್ ಸಿಕ್ಕಾಪಟ್ಟೆ ಇಷ್ಟ. ಅಪ್ಪು ಸರ್ ಸ್ಕ್ರೀನಲ್ಲಿ ಬಂದಾಗೆಲ್ಲ ಒಂಥರ ಖುಷಿ ಆಗುತ್ತೆ. ತುಂಬಾ ಖುಷಿ ಇದೆ. ಸ್ವಲ್ಪ ಲೇಟ್ ಆಗ್ತಾನೆ ನಾನು ರಮ್ಯಾ ಇದ್ದಾರೆ ಅನ್ಕೊಂಡು ನಾನು ಅಲ್ಲಿಂದ ಅಭಿನೇಷಿತ ಇಲ್ಲಿರ್ತಾರೆ ನೋಡಕ್ಕೆ ಅಂತ ದೂರಿನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಮೋಟಿವೇಶನ್ ಹೇಳ್ತಿದ್ದ ಡೈಲಾಗ್ಸ್ ಹೇಳ್ತಿದ್ದಾರೆ ಮೋಟಿವೇಶನ್ ಕೊಡೋದು. ಸರ್ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಾನು ಈ ಸಿನಿಮಾನ ಫಸ್ಟ್ ಶೋ ನೋಡಿರಲಿಲ್ಲ. ಸೊ ಅದೊಂದು ಡ್ರೀಮ್ ಇತ್ತು, ಯಾವಾಗಲೂ ಇರುತ್ತಲ್ಲ ಫಸ್ಟ್ ಶೋ ನೋಡಬೇಕು ಅಂತ. ಸೊ ಇವತ್ತು ಆ ಡ್ರೀಮ್ ಕಮ್ ಟ್ರೂ ಆಯಿತು. ಒಳಗಡೆ ಬಂದು ಅಪ್ಪು ಸರ್ನ ಪ್ರೇಮಲ್ಲಿ ನೋಡಿದ್ದು ನೋಡ ಚಾರ್ಮರ್ ಎಷ್ಟು ಖುಷಿ ಆಯ್ತಪ್ಪ, ಹಿಂಗೆ ಇರಬೇಕು. ಸೊ ಆಮೇಲೆ ಜನ ಬಂದು ಅಪ್ಪು ಅದಕ್ಕೆ ನಾನು ಮನಸ್ಸಿಂದ ಕಿರ್ಚಾಡಿದೆ. ದಿಸ್ ಇಸ್ ಹೌ ಸಿನಿಮಾ ಶುಡ್ ಬಿ ಸೆಲೆಬ್ರೇಟೆಡ್. ವೆರಿ ಹ್ಯಾಪಿ. ಸರ್ ಆನೆಸ್ಟ್ಲಿ ಹೇಳ್ಬೇಕಾದ್ರೆ ಅವ್ರ ಡ್ಯಾನ್ಸ್ ಅವ್ರ ಸ್ಟೈಲ್ ಸರ್ ಇವಾಗ ನೋಡಿದ್ರೆ ಸಿನಿಮಾಲಿ ಇವಾಗೇ ಬಾಗಿ ಪ್ಯಾಂಟ್ಸ್ ಎಲ್ಲ ಅವಾಗ ಹಾಕೊಂಡಿದ್ದಾರೆ ಅವರು. ಇವಾಗ ಟ್ರೆಂಡಲ್ಲಿ ಇದೆ. ಸೊ ಇನ್ಫ್ಯಾಕ್ಟ್ ಅವ್ರು ನೋಡೋದೇ ಒಂದು ಸೆಲೆಬ್ರೇಷನ್ ಅಲ್ಲ. ಪ್ರತಿಯೊಂದು ಮೂಮೆಂಟ್ ಅವ್ರ ಕೆಮಿಸ್ಟ್ರಿ, ಆ ಫ್ರೆಂಡ್ಶಿಪ್ ಆಗಲಿ, ಆಮೇಲೆ ನೋಡಿ ಎಲ್ಲೂ ಹುಡುಗಿರನ್ನ ವೆರಿ ಬ್ಯೂಟಿಫುಲಿ ತೋರಿಸಿದ್ದಾರೆ. ಆಮೇಲೆ ಫ್ಯಾಮಿಲಿ ವ್ಯಾಲ್ಯೂಸು ಬ್ಯೂಟಿಫುಲ್ ಸರ್. ವಾಟ್ ಅಬ್ಸಲ್ಯೂಟ್ ಆರ್ಟ್ ಅಷ್ಟೇ. ಸಿನಿಮಾ ರಿಲೀಸ್ ಆಗಿ ಎಷ್ಟು ವರ್ಷ ಆಯ್ತು ಹೇಳಿ? 20 ಇಯರ್ಸ್ ಮೇಲೆ ಆಗಿದೆಲ್ಲ, ಇನ್ನೂ ರಿಲೆವೆಂಟ್ ಇದೆ ಅಂದರೆ ಯೋಚನೆ ಮಾಡಿ. ಸೊ ಇದೆಲ್ಲ ಯಾವಾಗ ಆಗುತ್ತೆ ಗೊತ್ತಾ, ಅದು ಆಲೋಚನೆ ಇಟ್ಕೊಂಡು ಮಾಡಿರ್ತಾರಲ್ಲ, ದಟ್ ಇಸ್ ವೈ ಹಿ ಇಸ್ ಗಾಟ್ ವೆರಿ ಹ್ಯಾಪಿ ಟು ವಾಚ್ ದಿಸ್ ಮೂವಿ. ಸರ್ ಸುಮ್ಮನೆ ನನಗೆ ಡ್ರೀಮ್ ಕಮ್ ಟ್ರೂ ಅನಿಸ್ತದೆ ಅವೆಲ್ಲ. ಇದೆಲ್ಲ ನನಗೆ 20 ವರ್ಷದ ಮುಂಚೆ ಒಂದು ಕನ್ಸಷ್ಟೇ, ಆ್ಯಕ್ಟರ್ ಆಗಬೇಕು, ಎಲ್ಲ ಈ ಸೆಲೆಬ್ರಿಟಿ ಜೊತೆ ಸಿನಿಮಾ ನೋಡಬೇಕು ಅಂತ. ಇವತ್ತು ಆ ಡ್ರೀಮ್ ಐ ಆಮ್ ಲಿವಿಂಗ್ ದ ಡ್ರೀಮ್. ಸೊ ಥ್ಯಾಂಕ್ ಯು ಗಾಡ್. ರಮ್ಯಾ ಮ್ಯಾಮ್ ಜೊತೆ ಅವ್ರ ಸಿನಿಮಾ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಸಿನಿಮಾಗಳನ್ನ ನೋಡಿ ಆಸ್ ಅ ಬಡ್ಡಿಂಗ್ ಆ್ಯಕ್ಟರ್ ನಾನು ಹುಟ್ಟಾಗಿದ್ದೆ. ಒಂದು ಆ್ಯಕ್ಟರ್ ಆಗಬೇಕು ಅಂದರೆ ಆಲ್ವೇಸ್ ಬಿ ಅನ್ ಇನ್ಸ್ಪಿರೇಷನ್ ಅಲ್ಲ. ಸೊ ಅಪ್ಪು ಸರ್ ವಾಸ್ ಅ ಬಿಗ್ ಇನ್ಸ್ಪಿರೇಷನ್. ಅವ್ರ ಥರ ಸಿನಿಮಾಗಳು ಮಾಡಬೇಕು, ಜನರ ಮನಸ್ಸು ಗೆಲ್ಲಬೇಕು. ಇನ್ಫ್ಯಾಕ್ಟ್ ಯಾವುದಪ್ಪ ರಾಜ್ ಮೂವಿ ನಂಗೆ ತುಂಬ ಇಂಪ್ಯಾಕ್ಟ್ ಆಯಿತು. ಅಲ್ಲೂ ಅವ್ರು ಆ್ಯಕ್ಟರ್ ಆಗಬೇಕು ಅಂತಿರ್ತಾರಲ್ಲ ಆ ಸಿನಿಮಾ. ಸೊ ಅದು ಜಾಕಿ ತುಂಬ ಸಿನಿಮಾಗಳು. ಇನ್ಫ್ಯಾಕ್ಟ್ ಇವತ್ತು ಕೂಡ ಪ್ರತಿಯೊಂದು ದಿನಾನೂ ಅವರು ಒಂದೊಂದು ಸಾಂಗ್ ಕೇಳೋಕ್ಕೆ ಹೇಳ್ತಾರೆ. ಸೊ ಎವರ್ಗ್ರೀನ್ ಸಾಂಗ್ಸ್, ಎವರ್ಗ್ರೀನ್ ಡೈಲಾಗ್ಸ್, absolutely enjoy watching it. Thank you so much. Thank you.